ಹಾಗಾದ್ರೆ ಈ ಪತ್ರ ತೆಗೆದುಕೊಂಡು ಈ ಪತ್ರದಲ್ಲಿ ಏನಿದೆಯೋ ಅದನ್ನು ಸಾರ ವಿಚಾರ ಮಾಡಿ ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರೋ ಹಾಗೆ ನಡೆಸಿಕೊಡುವಂತ ಪ್ರೇಮ ಮೂರ್ತಿ ನೀವಾಗಬೇಕು. ಪ್ರಿಯ ಶಿಷ್ಯ ದಯಾನಂದ, ನೀನು ಗುರು ಮೂರ್ತಿ ಕೊನೆಯದಾಗಿ ಮಾಡುವ ಆಶೀರ್ವಾದ ಜೊತೆಗೆ ಕೊನೆಯದಾಗಿ ಕಳಕಳಿ ಬೇಡಿಕೆಯಂತೆ ದಯಾನಂದ, ನನ್ನ ಹೃದಯದ ಕರುಣೆ ಕಡಲು ಕಾರಣ ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳನ್ನು ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವನ್ನು ನೀಡಿ ಅವಳ ಬಹಳ ಭವಿಷ್ಯ ಉಜ್ವಲಗೊಳಿಸುವಂತೆ ಮಾಡು. ಇದು ನನ್ನ ಗುರುವಿನ ಪತ್ರವಲ್ಲ, ನನ್ನ ಮೃತ್ಯು ಪತ್ರ. ಇಲ್ಲ ಇಲ್ಲ ಇಲ್ಲ, ಗುರುವಿನ ಪತ್ರವಲ್ಲ, ಇದು ನನ್ನ ಮೃತ್ಯು ಪತ್ರ, ನನ್ನ ಮೃತ್ಯು ಪತ್ರ. ಅದು ನನಗೂ ಅರ್ಥವಾಗುತ್ತೆ. ಆದ್ರೆ ಇದು ಗುರುವಾಜ್ಞೆ. ನೀವೇ ನಡೆಸಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ ದಯಾನಂದ್. ಹೌದು, ಮಾತು ಕೊಟ್ಟಿದ್ದೇನೆ. ಆದರೆ ನಿನ್ನನ್ನು ಅಗಲಿ ನಿನ್ನನ್ನು ಮರುತು ಬದುಕುವುದು ಅಸಾಧ್ಯನತ ಅಸಾಧ್ಯ. ದಯಾನಂದ್, ನನ್ನ ಮಾತು ನಿಮಗೆ ಯಾಕೆ ಅರ್ಥವಾಗ್ತಾ ಇಲ್ಲ ನೋಡಿ? ಅಸಾಧ್ಯ ಮಾತನ್ನ ಸಾಧ್ಯವನ್ನಾಗಿ ಮಾಡಿ ತೋರಿಸ್ದಾಗ್ಲೇ ನಿಜವಾದ ಮನುಷ್ಯನ ವ್ಯಕ್ತಿತ್ವಕ್ಕೆ ನಿಜವಾದ ಬೆಲೆ ಬರೋದು ದಯಾನಂದ್. ಅಂದರೆ ನಾನೀಗ ಆಶಾಳ ಕೈ ಹಿಡಿದು ಜೀವನ ಪರ್ಯಂತ ಬಾಳು ಸಾಗಿಸಬೇಕೆ? ಹಾಗಂತ ನೀವೇ ನನ್ನ ಕೈ ಮೇಲೆ ಕೈ ಹಾಕಿ ವಚನವನ್ನು ಕೊಟ್ರಲ್ಲ ದಯಾನಂದ್. ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರೆ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ತಾಳಿ ಕೊಟ್ಟುವ ಮೂರ್ಖತನ ಮಾಡಬೇಕೆ? ಇದು ಖಂಡಿತವಾಗಿಯೂ ಮೂರ್ಖತನವಲ್ಲ, ನಿಮ್ಮ ಹಿರಿಯ ಹೃದಯದ ತ್ಯಾಗ ಅಂತ ತಿಳಿದುಕೊಳ್ಳಿ ದಯಾನಂದ್. ಮನುಷ್ಯನಿಗೆ ಸಮಯ ಸಂದರ್ಭ ಹೀಗೆ ಬರುತ್ತೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಯ ಸಂದರ್ಭ ಯಾವ ರೀತಿ ಬಂದರೂ ಅದನ್ನ ಸ್ವೀಕಾರ ಮಾಡಿಕೊಂಡು ಬದುಕಬೇಕು ಎನ್ನುವಂಥ ಹೊಂದಿಕೊಂಡು ಹೋಗುವಂತ ಮನಸ್ಸು ನಮ್ಮಲ್ಲಿರ್ಬೇಕು ದಯಾನಂದ್, ನಮ್ಮಲ್ಲಿರ್ಬೇಕು. ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನೀನೊಬ್ಬ ಅಯೋಗ್ಯ. ನಿನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ಹೇಳಿದ್ದರೆ ಅದೆಷ್ಟೋ ಸಂತೋಷ ಪಡುತ್ತಿದ್ದೆ.